ಒಂದು ಮಹಿಳಾ ಆಯೋಗ ಇದೆ ಅನ್ನೋದು ಪ್ರಚಾರ ಅಂದ್ರೆ ತುಂಬಾ ರೀಚ್ ಆಗ್ಬೇಕು ಜನರಿಗೆ. ಮೊದಲಿಗೆ ನನ್ಗೆ ಗೊತ್ತಿರ್ಲಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ಹೇಗೆ ಗೊತ್ತಿರುತ್ತೆ? ಎಷ್ಟೋ ಜನಗಳಿಗೆ ಮಹಿಳಾ ಆಯೋಗ ಅಂದ್ರೆ ಸರ್ಕಾರಿ ನೌಕರರಲ್ಲಿ ಇರುವಂತಹ ಅಧಿಕಾರಿಗಳಿಗೆ, ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನ್ಸ್ಟೇಬಲ್ ಇರ್ತಾರೆ, ಅಥವಾ ಯಾವ್ದು ನರ್ಸು, ಡಾಕ್ಟ್ರು, ಸೊ ಇಂಥವ್ರಿಗೆ ಮಾತ್ರ ಮಹಿಳಾ ಆಯೋಗ ಅನ್ನೋದು ಒಂದು ಸೀಮಿತವಾಗಿತ್ತು. ಬಟ್ ಇತ್ತೀಚೆಗೆ ಅಟ್ಲೀಸ್ಟ್ ಎಲ್ಲೋ ಕಾರ್ಪೊರೇಟ್ ಬೋರ್ಡ್ ಆಕ್ಸೆಸ್ ಮಾಡ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಇದ್ರ ಫಲವನ್ನ ತಿಂತಾ ಇದ್ದಾರೆ? ಎಷ್ಟೊಂದು ಜನ ಇಲ್ಲಪ್ಪ ನಾನು ಹೋಗ್ತೀನಿ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ, ಪೊಲೀಸ್ ಸ್ಟೇಷನ್ ಬೌನ್ಸ್ ಆಗಿ ವಾಪಸ್ಸು ನ್ಯಾಯ ಸಿಗೋದಕ್ಕೆ ಅಲ್ಟಿಮೇಟ್ ಅಥಾರಿಟಿ ಯಾರು? ಅಲ್ಲ, ಏನಾಗುತ್ತೆ, ಮಹಿಳಾ ಆಯೋಗಕ್ಕೆ ಯಾವುದೇ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಾಗ ನಾವು ಲೋಕಲ್ ಸ್ಟೇಷನ್ಗೆ ಬರೆಯೋದಿಲ್ಲ, ಅಲ್ಲಿಂದ SP ಗೆ ಬರಿತೀವಿ ಅಥವಾ DCP ಗೆ ಬರಿತೀವಿ, ಕೆಲವೊಂದು ಸಲ ಕಮಿಷನರಿಗೆ ಬರಿತೀವಿ. ಹೈಯರ್ ಅಥಾರಿಟಿಗೆ ಒಂದು ಕಮಿಷನಿಂದ ಒಂದು ಲೆಟರ್ ಹೋದ್ರೆ ಇಟ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ಇಟ್ ಇಸ್ ಅ ಸೀರಿಯಸ್ ಕನ್ಸರ್ನ್. ಯಾರು ಲಘುವಾಗಿ ತಗೊಳ್ಳೋದಿಲ್ಲ. ನಾವೊಂದು ಈ ಥರ ಒಂದು ಮಹಿಳೆ ಬಂದಿದ್ದಾಳೆ, ಅವಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವರು ಲೋಕಲಲ್ಲಿ ಹೇಳ್ತಾರೆ, ಲೋಕಲ್ ಸ್ಟೇಷನ್ಗೆ ಈ ಥರ ಕಂಪ್ಲೇಂಟ್ ಬಂದಿದೆ, ಕರೆಸಿ ಅದೇನಿದೆ ಆ ಹೆಣ್ಮಗಳಿಗೆ ನ್ಯಾಯವನ್ನು ಕೊಡಿಸಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.